ಹಾಯ್, ಗುಡ್ ಮಾರ್ನಿಂಗ್. ಆಫ್ಟರ್ ಅ ಲಾಂಗ್ ಟೈಮ್ ಕ್ಯಾಮ್ರಾ ಮುಂದೆ. ಸೊ ಟ್ರಾವ್ಲಿಂಗ್ ಊರ್ ಕಡೆ ಹೋಗಿದ್ದೆ. ಮೋಸ್ಟ್ಲಿ ಶಾರ್ಟ್ಸಲ್ಲಿ ನೋಡಿರ್ತೀರಾ. ಡ್ಯಾಡಿಗೆ ಹುಷಾರಿರಲಿಲ್ಲ, ಹಾಗಾಗಿ ಊರ್ ಕಡೆ ಹೋಗಿದ್ದೆ. ಸೊ ಇಲ್ಲೊಂದು ಹೊಸ ವಿಡಿಯೋ ಜೊತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾವು ಚೆನ್ನಾಗಿದ್ದೀವಿ. ನಿಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ತುಂಬ ಜನಕ್ಕೆ ಜ್ವರ, ಶೀತ, ಏನೋ ಹೀಗೆ ಇನ್ಫೆಕ್ಷನ್ಸ್, ವೈರಲ್ ಇನ್ಫೆಕ್ಷನ್ಸ್ ಆಗ್ತಾ ಇದೆ. ಎಲ್ಲರೂ ಹುಷಾರಾಗಿರಿ, ಆರೋಗ್ಯವಾಗಿರಿ, ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ನಂದು ಇನ್ನೂ ಸೀಡ್ಸ್ ಕುಡ್ದಾಗಿರ್ಲಿಲ್ಲ. ನಾನು ಅಯ್ಯೋ ಚಲೋ ಇತ್ತು. ಇದು ಅವತ್ತು ನಾನು ಶಾರ್ಟ್ಸಲ್ಲಿ ಹಾಕಿದ್ದೆ. ಇದರಲ್ಲಿ ಚಿಯಾ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸ್ ಯಾವುದಾದ್ರೂ ಒಂದು, ಜೊತೆಗೆ ಫ್ಲಾಕ್ಸ್ ಸೀಡ್ಸ್ ಆ್ಯಂಡ್ ಮೆಂತೆ. ಸೊ ಇದು ನಂದು ಡೈಲಿ ರೊಟೀನ್. ಸೊ ಕುಡಿದ್ಬಿಡ್ತೀನಿ. ಇದರಿಂದ ಏನು ಉಪಯೋಗ ಅಂತೆಲ್ಲ ಏನು ಭಾಷಣ ಬಿಗಿಯಲ್ಲ, ಬಿಕಾಸ್ ಎಲ್ರಿಗೂ ಗೊತ್ತಿರುತ್ತೆ. ಅದ್ರಲ್ಲಿ ಒಮೆಗಾ 3 ಇದೆ. ಚಿಯಾ ಸೀಡ್ಸ್ ಇರ್ಬೋದು, ಫ್ಲಾಕ್ಸ್ ಸೀಡ್ಸ್ ಇರ್ಬೋದು, ತುಂಬ ಒಳ್ಳೆಯದು ಬಾಡಿಗೆ ಅಂತೆಲ್ಲ. ಸೊ ನಾನು ಸ್ವಲ್ಪ ವೆಯ್ಟ್ ಲಾಸಲ್ಲಿ ಇನ್ನೂ ಇರೋದ್ರಿಂದ ಇದು ನಂಗೆ ಸ್ವಲ್ಪ ವೆಯ್ಟ್ ಲಾಸ್ಗೆ ಹೆಲ್ಪ್ ಕೂಡ ಆಗುತ್ತೆ. ಇವತ್ತು ಏನು ಮಾಡೋಣ ಅಂದರೆ ಒಂದು ಅಡುಗೆ ಮಾಡೋಣ. ಓಕೆ, ಒಂದು ಅಡುಗೆ ಜೊತೆ ಆಮೇಲೆ ಸ್ವಲ್ಪ ಹರಟೆ ಹೊಡೆಯೋಕ್ಕಾದ್ರೆ ಹರಟೆನೂ ಹೊಡೆಯೋಣ. ಸೊ ಅಡುಗೆ ಮಧ್ಯದಲ್ಲಿ ಮಾತಾಡಲ್ಲ ನಾನು. ಸೊ ಏನಕ್ಕೆ ಅಂದರೆ ಅಡುಗೆ ಹಾಳಾಗುತ್ತೆ ನನಗೆ. ಫಸ್ಟ್ ಅಲ್ವಾ ವಿಡಿಯೋ ಮಾಡ್ಕೊಂಡು ಮಾತಾಡೋದು ಸ್ವಲ್ಪ ಕಷ್ಟನೇ. ಸೊ ಏನು ಅಡುಗೆ ಅಂದರೆ ಇವತ್ತು ಪಲಾವ್ ಮಾಡ್ತಾ ಇದ್ದೀನಿ. ಸೊ ನನ್ನ ಸ್ಟೈಲಲ್ಲಿ ಸಿಂಪಲ್ ಆಗಿ ಮನೇಲಿ ಏನು ಉಳಿದಿರುತ್ತೋ ಅದ್ರಲ್ಲಿ ಪಲಾವ್ ಮಾಡ್ತಾ ಇದ್ದೀನಿ. ಏನಕ್ಕೆ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ಪಲಾವ್ ಇಸ್ ದ ಒನ್ ಸ್ಟಾಪ್ ಸೊಲ್ಯೂಷನ್. ಏನಕ್ಕಂದ್ರೆ ಎಲ್ಲಾನು ಅದಕ್ಕೆ ಹಾಕ್ಬಿಟ್ಟು ಅಂದರೆ ಅನ್ನ ಬೇರೆ ಸಾಂಬಾರ್ ಬೇರೆ ಮಾಡೋದು ಈಸಿ ಇರ್ಬೋದು, ಬಟ್ ನನಗೆ ಇದು ಈಸಿ ಅನ್ಸುತ್ತೆ. ಬಟ್ ಪಲಾವ್ಗೆ ಸ್ವಲ್ಪ ಜೋಡಿಸ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಎಲ್ಲ ಕುಕ್ಕರ್ಗೆ ಹಾಕಿ ಮುಚ್ಚಿದ್ಮೇಲೆ ಇಟ್ಸ್ ದ ಈಸಿಯೆಸ್ಟ್ ಆ್ಯಂಡ್ ಟೇಸ್ಟಿಯೆಸ್ಟ್. ಸೊ ಹಾಗಾಗಿ ನಾನು ನನ್ನ ಸ್ಟೈಲಲ್ಲಿ ಪಲಾವ್ ಹೆಂಗೆ ಮಾಡ್ತೀನಿ ಅಂತ ಒಂದು ಚಿಕ್ಕ ವಿಡಿಯೋ ಅಷ್ಟೇ, ಒಂದು 2-3 ಮಿನಿಟ್ಸ್ ಬರ್ಬೋದು ಅಷ್ಟೇ. ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ, ನೋಡ್ತೀರಾ. ನೀವು ಕೂಡ ಟ್ರೈ ಮಾಡಿ. ಇದರಲ್ಲಿ ಇಂಗ್ರೀಡಿಯೆಂಟ್ಸ್ನ ನಾನು ಮೆಜರ್ಮೆಂಟ್ ಏನು ಹೇಳೋದಿಲ್ಲ. ನನ್ನ ಪಲಾವಲ್ಲಿ ಜಾಸ್ತಿ ತರಕಾರಿ ಇರುತ್ತೆ, ಸ್ವಲ್ಪ ರೈಸ್ ಇರುತ್ತೆ. ತರಕಾರಿ ತಿನ್ನಬೇಕು, ಹಾಗಾಗಿ ಅದು ಅಲ್ಲದೆ ನ್ಯೂಟ್ರಿಷಿಯಸ್ ಮಾಡ್ಕೊಳ್ಬೇಕು. ದಟ್ ಈಸ್ ಒನ್ ಮೇನ್ ಥಿಂಗ್. ಯಾವ ಮಸಾಲೆನೂ ಕ್ವಾಂಟಿಟಿ ಮೇಲೆ ಹಾಕಲ್ಲ. ಸುಮ್ಮನೆ ಒಂದು ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ತೀನಿ. ಸೊ ಅದು ನಿಮ್ಮ ಚಾಯ್ಸ್. ಮತ್ತೆ ಇನ್ನೂ ಏನಾರು ಆ್ಯಡ್ ಮಾಡಬೇಕು, ಮೇ ಬಿ ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಇದನ್ನೆಲ್ಲ ಆ್ಯಡ್ ಮಾಡಿರಲ್ಲ ಏನೋ, ಅಥವಾ ಇದೆಯೋ ಗೊತ್ತಿಲ್ಲ. ಇದ್ದಿದ್ರೆ ಮಾಡ್ತೀನಿ, ಇಲ್ಲ ತಡ ಮಾಡೋದು ಬೇಡ. ಅಡುಗೆ ಬೇಗ ಬೇಗ ಮಾಡೋಣ, ಟೈಮ್ ಆಗ್ತಿದೆ. ಮಧ್ಯಾಹ್ನ ಊಟಕ್ಕೆ ಅಡುಗೆ ಆಗಬೇಕು. ಓಕೆ, ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಪಲಾವ್ಗೆ ಮೇಯ್ನ್ ಬೇಕಾಗಿರೋದೆ ತರಕಾರಿ. ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಳುಗಳೆಲ್ಲ ತೊಗೊಂಡಿದ್ದೀನಿ. ಸೊ ಇವಿಷ್ಟೇ ಸ್ಪೈಸಸ್ ಮನೇಲಿ ಇದ್ದಿದ್ದು, ಸೊ ಅಷ್ಟನ್ನೇ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಣ್ಣೆ ಆ್ಯಂಡ್ ಸ್ವಲ್ಪ ಎಣ್ಣೆ ಸಹ ಹಾಕ್ಕೊಂಡಿದ್ದೀನಿ. ಬರೀ ಎಣ್ಣೆ ಹಾಕೋದಕ್ಕೆ ಇಷ್ಟ ಆಗಲಿಲ್ಲ. ತೊಗೊಂಡಿರೋ ಸ್ಪೈಸಸ್ ಮತ್ತು ಕ್ಯಾಶ್ಯೂ ಅಂದರೆ ಗೋಡಂಬಿ, ಇಷ್ಟನ್ನು ಚೆನ್ನಾಗಿ ಹುರ್ಕೋತೀನಿ. ಗೋಡಂಬಿ ಸ್ವಲ್ಪ ಬ್ರೌನ್ ಆಗಲಿವರೆಗೂ. ಅದು ಬ್ರೌನ್ ಆಗ್ತಿದ್ದಂಗೆ ಹಸಿಮೆಣಸಿನ್ಕಾಯಿ ಹಾಕ್ಕೋತೀನಿ. ಅಡುಗೆಗೆ ಹಸಿಮೆಣಸಿನ್ಕಾಯಿ ಹಾಕೋದಿದ್ರೆ ನಾನು ಫಸ್ಟೇ ಎಣ್ಣೆಗೆ ಹಾಕೋತೀನಿ. ಯಾಕಂದರೆ ಅದು ಅದರಲ್ಲಿ ಎಷ್ಟು ಖಾರ ಬೇಕೋ ಅಷ್ಟು ಬಿಟ್ಕೊಳ್ಳುತ್ತೆ. ಸೊ ಜಾಸ್ತಿ ಖಾರ ಹಾಕಬೇಕು ಅಂತಿಲ್ಲ. ಅದು ಸ್ವಲ್ಪ ಹುರಿದ್ಕೊಂಡಂಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತೀನಿ. ಸೊ 1-2 ನಿಮ್ಮ ಟೇಸ್ಟಿಗೆ ತಕ್ಕಂತೆ ಈರುಳ್ಳಿ ಹಾಕೋಬೋದು. ನಾನಿಲ್ಲಿ 1 ಹಾಕ್ಕೊಂಡಿದ್ದೀನಿ ದೊಡ್ಡದು. ಈರುಳ್ಳಿ ಬ್ರೌನ್ ಆಗ್ತಿದ್ದಂಗೆ ಎಲ್ಲ ತರಕಾರಿಗಳೇನು ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ನೋ ತೊಳೆದು ಅದನ್ನೆಲ್ಲ ಹಾಕೋತೀನಿ. ಇದರಲ್ಲಿ 3-4 ಥರ ಕಾಳುಗಳು, ಕ್ಯಾರೆಟು, ಬೀನ್ಸು ಇಷ್ಟು ಹಾಕ್ಕೊಂಡಿದ್ದೀನಿ. ಕೆಲವು ಸತಿ ನಾನು ಪನ್ನೀರ್ ಸಹ ಹಾಕ್ಕೊಳ್ತೀನಿ. ಬಟ್ ಇವತ್ತು ಕಾಳುಗಳು ತುಂಬ ಇದ್ದಿದ್ದರಿಂದ ಪನ್ನೀರು ಅಥವಾ ಬೇರೆ ಪ್ರೋಟೀನ್ ಯೂಸ್ ಮಾಡಲಿಲ್ಲ. ಅಂದರೆ ಸೋಯಾ ಚಂಕ್ಸ್ ಇರ್ಬೋದು ಅವೆಲ್ಲ. ಸೊ ತರಕಾರಿ ಹುರ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೋತೀನಿ, ಯಾಕಂದರೆ ಬೇಗ ಬಾಡುತ್ತೆ ಅಂತ. ಮಾಮೂಲಿ ರೆಗ್ಯುಲರ್ ಟಿಪ್ ಅಲ್ವಾ. ಸೊ ಅದು ಹುರಿದಾಗ್ತಿದ್ದಂಗೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು 1-1.5 ಅಷ್ಟು ಟೊಮೆಟೊ ಅಥವಾ ದೊಡ್ಡದೊಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಸೊ ಅಷ್ಟು ಸಾಕಾಗುತ್ತೆ. ನಿಮಗೆ ಜಾಸ್ತಿ ಟೊಮೆಟೊ ಬೇಕು ಅಂದರೆ ಜಾಸ್ತಿನೂ ಹಾಕೋಬೋದು. ಸೊ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫಸ್ಟೇ ಹಾಕ್ಕೊಂಡಿಲ್ಲ, ಯಾಕಂದರೆ ಅದು ಎಣ್ಣೆಯಲ್ಲಿ ಫ್ರೈ ಆಗಿಬಿಟ್ಟು ಅದ್ರದ್ದು ಫ್ಲೇವರ್ ಹೋಗಿಬಿಡುತ್ತೆ. ಸೊ ಹಾಗಾಗಿ ತರಕಾರಿ ಎಲ್ಲ ಹುರ್ಕೊಂಡಾದ್ಮೇಲೆ ಹಾಕ್ಕೊಂಡಿದ್ದೀನಿ. ಇವಾಗ ಮಸಾಲೆ ಹಾಕೋ ಟೈಮ್. ಏನು ಹಾಕ್ಕೊಂಡಿದ್ದೀನಿ ಅಂತ ಕಾಣಿಸ್ತಾ ಇದೆ ಅಲ್ವಾ? ಧನಿಯಾ ಪುಡಿ, ಅರಿಶಿನ ಪುಡಿ, ಖಾರ ಬೇಕು ಅಂದರೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋಬೋದು, ಸ್ವಲ್ಪ ಗರಂ ಮಸಾಲೆ. ನಾನು ಯೂಶ್ವಲಿ ನನ್ನ ಮಸಾಲೆ ಡಬ್ಬದಲ್ಲಿ ಎಗ್ ಮಸಾಲ ಅಥವಾ ಚಿಕನ್ ಮಸಾಲಾನ ಇಟ್ಟಿರ್ತೀನಿ. ಅದಷ್ಟು ಕಂಪಾರ್ಟ್ಮೆಂಟ್ಸ್ ಇರುತ್ತಲ್ಲ ಅದರಲ್ಲಿ. ಸೊ ಅದರಲ್ಲಿ ಇರೋ ಚಿಕನ್ ಮಸಾಲೆನ ಹಾಕಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರ್, ಬಿಕಾಸ್ ನನಗೆ ಖಾರ ಜಾಸ್ತಿ ಏನು ಬೇಡ. ಆಲ್ರೆಡಿ 2 ಹಸಿಮೆಣಸಿನ್ಕಾಯಿ ಎಣ್ಣೆಗೆ ಹಾಕಿದ್ನಲ್ಲ, ಅದು ಚೆನ್ನಾಗಿ ಖಾರ ಬಿಟ್ಕೊಂಡಿರುತ್ತೆ. ಸೊ ಮಸಾಲೆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು 1-2 ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಇದು ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಒಂದು ಮಿಕ್ಸ್ ಕೊಟ್ಟು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಪುದೀನ ಹಾಕ್ಕೊಂಡಿದ್ದೀನಿ. ಆವಾಗಲೇ ಹೇಳಿದ್ನಲ್ಲ ಕೊತ್ತಂಬರಿ ಇರಲಿಲ್ಲ, ಸೊ ಪುದೀನ ಮಾತ್ರ. ಸೊ ನೀರು 1 ಕುದಿ ಬಂದಮೇಲೆ ಅಕ್ಕಿ ಹಾಕ್ಕೊಂಡಿದ್ದೀನಿ.
ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ರೌಂಡ್ ಕುದಿ ಬರ್ಸ್ಕೊತೀನಿ. ಸೊ ಕುಕ್ಕರ್ ಮುಚ್ಚಿದಾಗ ಜಾಸ್ತಿ ವಿಷಲ್ ಹೊಡಿಸ್ಬೇಕು ಅಂತಿರಲ್ಲ. ಸೊ ಲಾಸ್ಟ್ಗೆ ಬಟಾಣಿ ಹಾಕಿದ್ದೀನಿ. ಇದು ಫ್ರೋಝನ್ ಬಟಾಣಿ, ಲಾಸ್ಟಿಗೆ ನೆನಪಾಗಿದ್ದಕ್ಕೆ ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ಆ್ಯಂಡ್ ಒಂದು ಸಣ್ಣ ಪೀಸ್ ಆಫ್ ಬೆಣ್ಣೆ. ಕುಕ್ಕರ್ ಮುಚ್ಚಿ 3 ವಿಷಲ್ ಹೊಡಿಸ್ಕೊಂಡ್ರೆ ಬ್ಯೂಟಿಫುಲ್ ಟೇಸ್ಟಿ ಹೆಲ್ದಿ ಪಲಾವ್ ಈಸ್ ರೆಡಿ. ಸೊ ಇದರಲ್ಲಿ ನೀವು ಯಾವ ಇಂಗ್ರೀಡಿಯೆಂಟ್ಸ್ ಆದರೂ ಸ್ಕಿಪ್ ಮಾಡ್ಬೋದು, ಯಾವುದನ್ನಾದರೂ ಆ್ಯಡ್ ಮಾಡ್ಬೋದು. ಆವಾಗಲೇ ಹೇಳಿದ್ನಲ್ಲ, ಹೆಲ್ದಿ ವರ್ಷನ್ ಮಾಡ್ಕೊಂಡ್ರೆ ಅಷ್ಟೇ ಆಯಿತು. ಸೊ ನೋಡಿ ಎಷ್ಟು ತರಕಾರಿ, ನಂಗೆ ನೋಡಿದ್ರೆ ಇವಾಗಲೂ ಕೂಡ ಬಾಯಲ್ಲಿ ನೀರು ಬರ್ತಾ ಇದೆ ವಾಯ್ಸ್ ಓವರ್ ಕೊಡಬೇಕಾದ್ರೆ. ಸೊ ಬ್ಯೂಟಿಫುಲ್ ಲಂಚ್ ಪ್ಲೇಟ್ ಈಸ್ ಆಲ್ಸೋ ರೆಡಿ. ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ತಿಂದರೆ ಆರೋಗ್ಯ ಯಾವತ್ತೂ ನಮ್ಮ ಜೊತೆನೇ ಇರುತ್ತೆ, ಎಲ್ಲೂ ಬಿಟ್ಟು ಹೋಗೋದಿಲ್ಲ. ಸೂಪರ್ ಆಗಿತ್ತು. ಉಸ್ಸಪ್ಪ ಪಲಾವ್ ರೆಡಿ ಆಯಿತು. ಸೊ ನಿಮ್ಗೆ ಹೆಂಗೆ ಅನಿಸ್ತು ಪಲಾವ್? ಇಷ್ಟ ಆಯ್ತಾ? ನೀವೇನೇನೆಲ್ಲ ಆ್ಯಡ್ ಮಾಡ್ತೀರಾ ನನಗೆ ಕಮೆಂಟಲ್ಲಿ ಹೇಳಿ. ಅಥವಾ ಇನ್ನೂ ಏನು ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ನನಗಿದಿಷ್ಟು ಸಿಂಪಲ್ ಆಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ತುಪ್ಪ ಎಲ್ಲ ಎಷ್ಟು ಬೇಕಷ್ಟು ಹಾಕೋಬೋದು, ತುಪ್ಪನೋ ಬೆಣ್ಣೆನೋ ಎಲ್ಲನೂ. ಸೊ ಎಣ್ಣೆ ಬದಲು ಅದನ್ನು ಯೂಸ್ ಮಾಡ್ಬೋದು, ಒನ್ ಹೆಲ್ದಿ ವರ್ಷನ್. ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮತ್ತೆ ಇನ್ನೊಂದು ಸತಿ ಎಲ್ಲರೂ ಆರೋಗ್ಯವಾಗಿರಿ, ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಎಕ್ಸಸೈಸ್ ಮಾಡಿ, ಸ್ಟ್ರಾಂಗ್ ಆಗಿರಿ, ಇನ್ಫೆಕ್ಷನ್ ಎಲ್ಲ ಹೊಡೆದೋಡಿಸ್ಬಿಡಿ. ಓಕೆ, ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್, ಸಿಯಾ.